ಬಿಗ್ ಬಾಸ್ ಶೋ ಬಗ್ಗೆ ಗಿಲ್ಲಿ ಮುಂದೇನ್ ಮಾಡ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಗಿಲ್ಲಿ ಸಿನಿಮಾ ನಿರ್ದೇಶನ ಮಾಡ್ತಾರೆ ಎನ್ನುವ ಊಹಾಪೋಹ ಶುರುವಾಗಿದೆ. ಗಿಲ್ಲಿ ನಿರ್ದೇಶನದ ಚಿತ್ರದಲ್ಲಿ ಅವಕಾಶ ಸಿಕ್ಕರೆ ನಟಿಸೋಕೆ ಸಿದ್ಧ ಎಂದು ಸಾಕಷ್ಟು ಬಾರಿ ಕಾವ್ಯ ಕೂಡ ಹೇಳಿದ್ದಾರೆ. ಒಂದು ಕತೆ ಐಡಿಯಾ ಇದೆ, ಅದನ್ನು ಡೆವಲಪ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸಿನಿಮಾ ನಿರ್ದೇಶನ ನೋಡೋಣ ಎಂದು ಗಿಲ್ಲಿ ಹೇಳಿದ್ದಾರೆ. ಧಾರಾವಾಹಿ ಅಥವಾ ಸಿನಿಮಾದಲ್ಲಿ ಕಾವ್ಯ ಜೊತೆ ನಟಿಸೋ ಬಗ್ಗೆ ಕೇಳಿದ ಪ್ರಶ್ನೆಗೆ ಗಿಲ್ಲಿ ಮಾತನಾಡಿ, ಸಮಯ ಕೂಡಿ ಬರ್ಬೇಕು, ಇಬ್ಬರಿಗೂ ಕತೆ ಇಷ್ಟವಾಗಿ ಎಲ್ಲವೂ ಕೂಡಿ ಬಂದ್ರೆ ನಟಿಸೋಕೆ ಸಿದ್ಧ, ಗೊತ್ತಿಲ್ಲ, ಆಗ್ಬಹುದು, ನೋಡೋಣ ಎಂದು ಗಿಲ್ಲಿ ಹೇಳಿದ್ದಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಸ್ಪರ್ಧಿಗಳಾಗಿ ಭಾಗವಹಿಸಿದ್ದರು. ಆಗ ಅಷ್ಟೇನೂ ಆತ್ಮೀಯ ಸ್ನೇಹಿತರಾಗಿರಲಿಲ್ಲ, ಆದರೆ ಬಿಗ್ ಬಾಸ್ ಮನೆಗೆ ಜಂಟಿ ಸ್ಪರ್ಧಿಗಳಾಗಿ ಹೋಗಿದ್ದರು. ಆಗ ಇಬ್ಬರ ನಡುವೆ ಸ್ನೇಹ ಶುರುವಾಯಿತು. ಗಿಲ್ಲಿ ತಮ್ಮದೇ ಶೈಲಿಯಲ್ಲಿ ಕಾವ್ಯ ಅವರನ್ನು ರೇಗಿಸುತ್ತಿದ್ದರು. ಕಾವು ಕಾವು ಎಂದು ಹಿಂದೆ ಸುತ್ತುತ್ತಿದ್ದರು. ಇಬ್ಬರೂ ತಮಾಷೆಯಾಗಿ ಕಿತ್ತಾಡುತ್ತಿದ್ದರು. ಅದು ವೀಕ್ಷಕರ ಮನಗೆದ್ದಿತ್ತು. ಗಿಲ್ಲಿ ಒಂದು ಹಂತಕ್ಕೆ ಕಾವ್ಯ ಅವರನ್ನು ಪ್ರೀತಿಸುತ್ತಿರುವಂತೆ ಮಾತನಾಡಿ ರೇಗಿಸುತ್ತಿದ್ದರು. ಗಿಲ್ಲಿ ಕೈಗೆ ಕಾವ್ಯ ರಾಖಿ ಕೂಡ ಕಟ್ಟಿದ್ದರು. ಆದರೂ ಸುಮ್ಮನಾಗಲಿಲ್ಲ. ಗಿಲ್ಲಿ ರೇಗಿಸುವುದು ಬಿಡಲಿಲ್ಲ. ಕೊನೆಯವರೆಗೂ ಆಕೆಯನ್ನು ಬಿಟ್ಟುಕೊಡಲಿಲ್ಲ. ಒಂದು ಹಂತದಲ್ಲಿ ಗಿಲ್ಲಿಯಿಂದ ದೂರಾಗಿ ಕಾವ್ಯ ಆಟ ಆಡಲು ಪ್ರಯತ್ನಿಸಿದ್ದರು. ಬಳಿಕ ಇಬ್ಬರ ಸ್ನೇಹ ಮತ್ತೆ ಮುಂದುವರಿಯಿತು. ಗಿಲ್ಲಿ ಇಲ್ಲದಿದ್ದರೆ ಕಾವ್ಯ ಜೀರೋ ಎಂದು ಬೇರೆ ಸ್ಪರ್ಧಿಗಳು, ಕೆಲ ವೀಕ್ಷಕರು ಹೇಳಿದ್ದುದೆ. ಕಾವ್ಯ ಕೂಡ ಗಿಲ್ಲಿ ಜೊತೆ ಫಿನಾಲೆ ಹಂತಕ್ಕೆ ಹೋಗಿದ್ದರು. ಅಂತಿಮವಾಗಿ 3ನೇ ರನ್ನರ್ ಅಪ್ ಆಗಿದ್ರು. ನಾನು ರನ್ನರ್ ಅಪ್ ಆಗಿ ಗಿಲ್ಲಿ ಜೊತೆ ನಿಲ್ಲಬೇಕಿತ್ತು ಎಂದು ಆಕೆ ಹೇಳಿದ್ದು ಇದೆ. ಕಾವ್ಯ ಈಗಾಗಲೇ ಧಾರಾವಾಹಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಯಶ್ ತಾಯಿ ಪುಷ್ಪಾ ನಿರ್ಮಾಣದ ಕೊತ್ತಲವಾಡಿ ಚಿತ್ರದಲ್ಲಿ ಕಾವ್ಯ ನಾಯಕಿಯಾಗಿ ಮಿಂಚಿದ್ದರು. ಇತ್ತೀಚೆಗೆ ನಟಿ ಭವ್ಯಾ ಗೌಡ ಬರ್ಡೇ ಪಾರ್ಟಿಯಲ್ಲಿ ಕಾವ್ಯ, ಸ್ಪಂದನ, ಧನುಷ್ ಭಾಗಿಯಾಗಿ ಸಂಭ್ರಮಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಕಾವ್ಯ, ಸ್ಪಂದನ ಒಂದೇ ಕಾರಿನಲ್ಲಿ ಕೂತು ರೀಲ್ಸ್ ಮಾಡಿ ವೈರಲ್ ಮಾಡಿದ್ದಾರೆ. ಮತ್ತೊಂದು ಕಡೆ ಗಿಲ್ಲಿ ನಟನೆಯ ಸೂಪರ್ ಹಿಟ್ ಹಾಗೂ ಹಯಗ್ರೀವ ಚಿತ್ರಗಳು ಈ ವಾರ ಒಟ್ಟಿಗೆ ಬಿಡುಗಡೆಯಾಗುತ್ತಿವೆ.